ದೆಹಲಿಯಿಂದ ವಾಪಸ್ ಬಂದ ನಂತರ ಸಿಪಿ ಯೋಗೀಶ್ವರ್ ಅವರು ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ. ಉರುಪಿನಿಂದ ಅದೇ ಕ್ಷೇತ್ರದಲ್ಲಿ ಸಿಪಿ ಯೋಗೀಶ್ವರ್ ಅವರು ಓಡಾಟವನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ಬಿಜೆಪಿ ನಡೆಸಿದಂತಹ ಆಂತರಿಕ ಸಮೀಕ್ಷೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಕೆಲ ದಿನಗಳಿಂದ ತಣ್ಣಗಾಗಿದ್ದಂತಹ ಚನ್ನಪಟ್ಟಣ ಉಪಚುನಾವಣೆಯ ಮೈತ್ರಿ ಪಕ್ಷದ ಪ್ರಬಲ ಆಕಾಂಕ್ಷಿ ಸಿಪಿ ಯೋಗೀಶ್ವರ್ ಅವರು ಈಗ ಮತ್ತೆ ಅದೇ ಕ್ಷೇತ್ರದಲ್ಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹಿತೈಷಿಗಳನ್ನ ಭೇಟಿ ಮಾಡೋದ್ರ ಮೂಲಕ, ಹಾಗೆ ಕಾರ್ಯಕರ್ತರನ್ನ ಭೇಟಿ ಮಾಡೋದ್ರ ಮೂಲಕ ಈಗಾಗಲೇ ಸಾಕಷ್ಟು ಸಭೆಗಳನ್ನ ಕೂಡ ನಡೆಸ್ತಾ ಇದ್ದಾರೆ. ಹಾಗೆ ಮನೆ ಮನೆಗೂ ಕೂಡ ಭೇಟಿಯನ್ನ ನೀಡಿ ಈಗಾಗಲೇ ಪ್ರಚಾರವನ್ನ ಕೂಡ ಶುರು ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾಕಂದ್ರೆ ದೆಹಲಿಯಿಂದ ವಾಪಸ್ ಬಂದ ನಂತರ ಸಿಪಿ ಯೋಗೀಶ್ವರ್ ಅವರು ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅನ್ನುವಂತಹ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ಈ ಒಂದು ಕ್ಷೇತ್ರದಿಂದ ಹಿಂದೆ ಸರಿಯುವಂತಹ ಸೂಚನೆಯನ್ನ ಕೊಟ್ಟಿದ್ರು. ಇದೀಗ ಮತ್ತೆ ಹುರುಪಿನಿಂದ ಅದೇ ಕ್ಷೇತ್ರದಲ್ಲಿ ಸಿಪಿ ಯೋಗೀಶ್ವರ್ ಅವರು ಓಡಾಟವನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ಬಿಜೆಪಿ ನಡೆಸಿದಂತಹ ಆಂತರಿಕ ಸಮೀಕ್ಷೆ. ಹಾಗಾದ್ರೆ ಆ ಒಂದು ಆಂತರಿಕ ಸಮೀಕ್ಷೆಯಲ್ಲಿ ಬಂದಂತಹ ಫಲಿತಾಂಶವಾದ್ರೂ ಏನು, ನಾನ್ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಈ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಕುಮಾರಸ್ವಾಮಿ ಅವರಿಂದ ತೆರವಾಗಿರುವಂತಹ ಕ್ಷೇತ್ರ. ಯಾವಾಗ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ್ರು ಅವಾಗಿಂದಲೂ ಕೂಡ ಸಿಪಿ ಯೋಗೀಶ್ವರ್ ಅವರು ನನಗೆ ಈ ಒಂದು ಕ್ಷೇತ್ರದಲ್ಲಿ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರು. ಯಾಕಂದ್ರೆ ಸಿಪಿ ಯೋಗೀಶ್ವರ್ ಅವ್ರಿಗೂ ಕೂಡ ಆ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಚಾಪನ್ನ ಮೂಡಿಸಿದ್ದಾರೆ. ಅಂದ್ರೆ ಸತತ 70ರಿಂದ 80,000 ಓಟನ್ನ ಪಡೆಯುವಂತಹ ಸಾಮರ್ಥ್ಯ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೀಶ್ವರ್ ಅವ್ರಿಗೂ ಕೂಡ ಇದೆ. ಯಾಕಂದ್ರೆ ಕುಮಾರಸ್ವಾಮಿ ಅವರ ವಿರುದ್ಧ ನಿಂತಿದ್ದೆ ಸಿಪಿ ಯೋಗೀಶ್ವರ್ ಅವರು. ಸೊ ಇದೀಗ ಸಿಪಿ ಯೋಗೀಶ್ವರ್ ಅವರು ನನಗೆ ಆ ಕ್ಷೇತ್ರ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರು. ಹಾಗೆ ಆ ಒಂದು ಕ್ಷೇತ್ರ ನನಗೆ ಸಿಗ್ಲಿಲ್ಲ ಅಂದ್ರೆ, ಮೈತ್ರಿ ಅಭ್ಯರ್ಥಿಯಾಗಿ ನನಗೆ ಸಿಗ್ಲಿಲ್ಲ ಅಂದ್ರೆ ನಾನು ಬಂಡಾಯವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಕೂಡ ಹೇಳಿಕೆಯನ್ನ ನೀಡಿದ್ರು. ಇದೀಗ ಬಿಜೆಪಿಯ ಆಂತರಿಕ ಸಮೀಕ್ಷೆಯಲ್ಲಿ ಸಿಪಿ ಯೋಗೀಶ್ವರ್ ಅವರು ಈ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿದ್ರೆ ಖಚಿತವಾಗಿಯೂ ಕೂಡ ಗೆಲುವನ್ನ ಸಾಧಿಸ್ಕೊಳ್ತಾರೆ ಎನ್ನುವಂತಹ ಫಲಿತಾಂಶ ಬಂದಿದೆ. ಸಿಪಿ ಯೋಗೀಶ್ವರ್ ಅವರನ್ನ ಬಿಟ್ಟು ಬೇರೆ ಯಾರು ಸ್ಪರ್ಧೆ ಮಾಡಿದ್ರು ಕೂಡ ಗೆಲುವು ತುಂಬಾ ಕಷ್ಟ ಅಂತ ಕೂಡ ಈಗಾಗಲೇ ಸಮೀಕ್ಷೆಯಲ್ಲಿ ಬಂದಿರುವಂಥದ್ದು. ಈಗ ಈ ಒಂದು ಸಮೀಕ್ಷೆಯ ಫಲಿತಾಂಶ ಕುಮಾರಸ್ವಾಮಿ ಅವರಿಗೆ ತುಂಬಾ ತಲೆನೋವಾಗಿದೆ. ಯಾಕಂದ್ರೆ ಕಳೆದ 2-3 ತಿಂಗಳಿಂದ ಹಗ್ಗ ಜಗ್ಗಾಟ ನಡೀತಾ ಇತ್ತು ಮೈತ್ರಿ ಪಕ್ಷದಲ್ಲಿ, ಬಿಜೆಪಿಗೂ ಹಾಗೂ JDSಗೂ. ಬಿಜೆಪಿಯಲ್ಲಿ ನನಗೆ ಟಿಕೆಟ್ ಬೇಕು ಅಂತ ಸಿಪಿ ಯೋಗೀಶ್ವರ್ ಅವರು ಪಟ್ಟು ಹಿಡಿದು ಕೂತಿದ್ರೆ, ಇತ್ತ ಕುಮಾರಸ್ವಾಮಿ ಅವರು ಕ್ಷೇತ್ರವನ್ನ ಬಿಟ್ಕೊಡೋಕೆ ಇಷ್ಟ ಇಲ್ಲದೆ ನಿಖಿಲ್ ಕುಮಾರಸ್ವಾಮಿ ಅಂದ್ರೆ JDSನ ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಲ್ಲಿಂದ ಸ್ಪರ್ಧೆ ಮಾಡಿಸ್ಬೇಕು ಅಂತ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ರು ಕುಮಾರಸ್ವಾಮಿ ಅವರು. ಸೊ ಇದೀಗ ಅಲ್ಲಿ ಸಿಪಿ ಯೋಗೀಶ್ವರ್ ಅವರು ಬಿಟ್ರೆ ಬೇರೆ ಯಾರು ಗೆಲುವನ್ನ ಸಾಧಿಸ್ಕೊಳ್ಳೋಕೆ ಆಗಲ್ಲ ಅನ್ನುವಂತಹ ಫಲಿತಾಂಶ ಈಗ ಬಂದಿರೋದ್ರಿಂದ ಕುಮಾರಸ್ವಾಮಿ ಅವರಿಗೆ ತಲೆನೋವು ಶುರುವಾಗಿದೆ. ಇತ್ತ ಈ ಒಂದು ಚನ್ನಪಟ್ಟಣ ಕ್ಷೇತ್ರ ಎರಡೂ ಪಕ್ಷಗಳಿಗೆ ಅಂದ್ರೆ ಮೈತ್ರಿ ಪಕ್ಷಗಳಿಗೆ ಪ್ರತಿಷ್ಠೆಯಾಗಿದೆ. ಈಗ ಪ್ರತಿಷ್ಠೆಯನ್ನ ಬದಿಗಿಟ್ಟು ಗೆಲುವನ್ನೇ ಮಾನದಂಡವಾಗಿ ಪರಿಗಣಿಸುತ್ತಾ ಮೈತ್ರಿ ಪಕ್ಷಗಳು ಗೆಲುವಿಗಾಗಿ ತನ್ನ ಕ್ಷೇತ್ರವನ್ನ, ಬಿಜೆಪಿಗಾಗಿ ತನ್ನ ಕ್ಷೇತ್ರವನ್ನ ಬಿಟ್ಟು ಕೊಡ್ತಾರ ಕುಮಾರಸ್ವಾಮಿ ಅವರು ಅಂತ. ಯಾಕಂದ್ರೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಕ್ಷೇತ್ರದಲ್ಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಗ್ರಾಮ ಪಂಚಾಯತಿಗಳಲ್ಲಾಗಿರ್ಬೋದು, ಮತ್ತೊಂದರಲ್ಲಾಗಿರ್ಬೋದು, ಚನ್ನಪಟ್ಟಣದಲ್ಲಿ ಸಾಕಷ್ಟು ಪ್ರವಾಸವನ್ನ ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಹಾಗೆ HD ಕುಮಾರಸ್ವಾಮಿ ಅವರಿಂದ ತೆರವಾಗಿರುವಂತಹ ಈ ಒಂದು ಕ್ಷೇತ್ರದಲ್ಲಿ ನಾನೇ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಅಂತ DK ಶಿವಕುಮಾರ್ ಅವರು ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ. ಹಾಗೆ ಚನ್ನಪಟ್ಟಣದಲ್ಲಿ ಸಾಕಷ್ಟು ಕೆಲಸಗಳನ್ನು ಕೂಡ ಕೈ ಹಾಕಿದ್ದಾರೆ. ಜನಾಂದೋಲನ ಮಾಡಿದ್ರು, ಹಾಗೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ಕೂಡ ನೀಡಿದ್ರು. ಯಾಕಂದ್ರೆ DK ಶಿವಕುಮಾರ್ ಅವ್ರಿಗೂ ಕೂಡ ಚನ್ನಪಟ್ಟಣ ಕ್ಷೇತ್ರ ಅತ್ಯಂತ ಮುಖ್ಯವಾದದ್ದು. ಸೊ ಹೀಗಾಗಿ ಈಗ ಬಿಜೆಪಿಯಲ್ಲಿ ಬೇರೆ ಯಾರು ಅಂದ್ರೆ ಮೈತ್ರಿಯಿಂದ ಬೇರೆ ಯಾರು ಸ್ಪರ್ಧೆ ಮಾಡಿದ್ರು ಗೆಲುವು ಕಷ್ಟಕರ ಅಂತ ಈಗ ಸಮೀಕ್ಷೆ ಬಂದಿರುವಂಥದ್ದು. ಇತ್ತ ಏನಾದ್ರೂ ಸಿಪಿ ಯೋಗೀಶ್ವರ್ಗೆ ಕೊಡದೆ ಬೇರೆಯವ್ರಿಗೆ ಕೊಟ್ರೆ ಈಗ ಆ ಒಂದು ಕ್ಷೇತ್ರ ಕಾಂಗ್ರೆಸ್ನ ಪಾಲಾಗುತ್ತೆ. ಖಂಡಿತವಾಗ್ಲೂ DK ಶಿವಕುಮಾರ್ ಅವರು ಅಲ್ಲಿ ಗೆಲುವನ್ನ ಸಾಧಿಸ್ಕೊಳ್ಳೋದ್ರಲ್ಲಿ ಅಚ್ಚರಿ ಇಲ್ಲ. ಸೊ ಈಗ ಕುಮಾರಸ್ವಾಮಿ ಅವರು ಯಾವ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಪ್ರತಿಷ್ಠೆಯನ್ನ ಬದಿಗಿಟ್ಟು ಗೆಲುವನ್ನೇ ಮಾನದಂಡವಾಗಿ ಮಾಡ್ಕೊಳ್ತಾರ, ಅಥವಾ ಏನಾದ್ರೂ ಇಲ್ಲ ನಾನು ಸಿಪಿ ಯೋಗೀಶ್ವರ್ಗೆ ನನ್ನ ಕ್ಷೇತ್ರವನ್ನ ಬಿಟ್ಕೊಡಲ್ಲ, ನಾನು ನನ್ನ ಮಗನನ್ನೇ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಅಲ್ಲಿಂದ ಸ್ಪರ್ಧೆ ಮಾಡಿಸ್ತೀನಿ ಅಂತಂದ್ರೆ ಮೈತ್ರಿಯಲ್ಲಿ ಒಡಕಾಗೋದಂತೂ ಖಂಡಿತ. ಯಾಕಂದ್ರೆ ಈಗಾಗಲೇ
ಸಿ ಪಿ ಯೋಗೇಶ್ವರು ನಾನು ಬಂಡಾಯ ಸ್ಪರ್ಧೆ ಮಾಡ್ತೇನೆ ಅಂತ ಕೂಡ ಹೇಳಿಕೆಯನ್ನು ನೀಡಿದರು. ಸಿ ಪಿ ಯೋಗೇಶ್ವರು ಕೂಡ ಅಷ್ಟೇ ಪಟ್ಟು ಹಿಡಿದು ಕೂತಿದ್ದಾರೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ಈ ಒಂದು ಆಂತರಿಕ ಸಮೀಕ್ಷೆಯ ಫಲಿತಾಂಶ ಮೈತ್ರಿ ಪಕ್ಷಗಳಿಗೆ ಕುತ್ತು ತಂದೊಡ್ಡುತ್ತಾ ಅಂತ, ಕುಮಾರಸ್ವಾಮಿ ಅವರ ಮುಂದಿನ ನಿರ್ಧಾರ ಏನು ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪಂಪಾಪತಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.